ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ಹಿಂದಿನ ಸಂಚಿಕೆಯಲ್ಲಿ ಪ್ರಕೃತಿಯಲ್ಲಿ 2 ವಿಧಗಳು ಬರ್ತವೆ. ಅದರಲ್ಲಿ ಒಂದು ವಿಧ ನಾಮ ಪ್ರಕೃತಿ ಅಥವಾ ಪ್ರಾತಿಪದಿಕದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿದ್ವಿ. ಇವತ್ತು ಮತ್ತೊಂದು ವಿಧ ಆಗಿರುವಂತಹ 2ನೇ ವಿಧ ಧಾತು ಅಥವಾ ಕ್ರಿಯಾ ಪ್ರಕೃತಿಯ ಬಗ್ಗೆ ತಿಳ್ಕೊಳ್ಳೋಣ. ಏನು ಕ್ರಿಯಾ ಪ್ರಕೃತಿ ಅಂದರೆ ಕ್ರಿಯಾಪದದ ಮೂಲ ರೂಪಗಳನ್ನು ನಾವು ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಕರಿತೀವಿ. ಕ್ರಿಯಾ ಪ್ರಕೃತಿ ಬಗ್ಗೆ ತಿಳ್ಕೊತಾ ಇದ್ದೀವಿ ಅಂತಂದರೆ ಕ್ರಿಯಾಪದದ ಬಗ್ಗೆನೂ ಒಂದು ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಕ್ರಿಯಾಪದ ಇಂಗ್ಲೀಷ್ನಲ್ಲಿ ವರ್ಬ್ ಅಂತ ಕರಿತೀವಿ, ವರ್ಬ್. ಇದರಲ್ಲಿ ಕ್ರಿಯೆ ಅಂತಂದರೆ ಕೆಲಸ ಅಂತ ಅರ್ಥ ಕೊಡುತ್ತೆ. ಕ್ರಿಯೆಗೆ ಕಾರಣವಾಗಿರೋದು ಯಾವುದು? ಕಾರಕಗಳು. ಕಾರಕ ಅಂತಂದರೆ ಚಾಲಕ ಅಥವಾ ಪ್ರಚೋದಕ ಅಂತ ಕರೀತಾರೆ. ಕೆಲಸವನ್ನು ಸೂಚಿಸುವಂತಹ ಪದವನ್ನು ನಾವು ಕ್ರಿಯಾಪದ ಅಂತ ಕರಿಬೋದಲ್ವಾ? ಕರಿಬೋದು. ಧಾತುಗಳಿಗೆ ಕ್ರಿಯಾಪ್ರತ್ಯಯ ಸೇರಿ ಕ್ರಿಯಾಪದ ಅನಿಸ್ಕೊಡುತ್ತೆ. ಒಂದು ಕ್ರಿಯೆಯ ಅರ್ಥವನ್ನು ಸೂಚಿಸುವಂತಹ ಪದವನ್ನು ಕ್ರಿಯಾಪದ ಅಂತ ಕರಿಬೋದು. ಹಾಗೆಯೇ ಧಾತು ಅಂತಂದರೆ ಏನು ಅಂತಂದರೆ ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಂತ ಕರಿತೀವಿ. ಅಂದರೆ ಕ್ರಿಯೆಯೂ ಅಲ್ಲದ, ವಿಭಕ್ತಿಯೂ ಇಲ್ಲದ, ಆದರೆ ಅರ್ಥವಿರುವಂತಹ ಒಂದು ಪದವನ್ನು ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಮಾಡುತ್ತಾನೆ, ಇದರಲ್ಲಿ ಧಾತು ಎಲ್ಲಿ ಬರುತ್ತೆ ಅಂತಂದರೆ ಮಾಡು ಅನ್ನೋದು ಧಾತು, ತಾನೆ ಆನೆ ಅನ್ನೋದು ಪ್ರತ್ಯಯ. ಇವೆರಡು ಸೇರಿ ಕ್ರಿಯಾಪದ ರೂಪುಕೊಳ್ಳುತ್ತೆ. ಮಾಡುತ್ತಾನೆ ಅನ್ನೋದು ಒಂದು ಪೂರ್ಣ ಕ್ರಿಯಾಪದ. ಇನ್ನೊಂದು ಉದಾಹರಣೆ ನೋಡಿ, ಪ್ರಯತ್ನಿಸು. ಇದು ಒಂದು ಕ್ರಿಯಾಪದ ಅಲ್ವಾ? ಕ್ರಿಯಾ ಧಾತುಗಳಿಗೆ ಆಖ್ಯಾತ ಪ್ರತ್ಯಯ ಸೇರಿ ಕ್ರಿಯಾಪದ ಅಂತ ಕರೆಸ್ಕೊಳ್ಳುತ್ತೆ. ಪೂರ್ಣವಾಗಿ ನಾವು ಪ್ರಯತ್ನಿಸು ಅನ್ನೋದು ಕ್ರಿಯಾಪದ ಅಂತ ಕರೆಸ್ಕೊಂತು. ಇದರಲ್ಲಿ ಧಾತು ಯಾವುದು ಅಂತ ಅಂದರೆ ಪ್ರಯತ್ನ ಅನ್ನೋದು ಧಾತು, ಇಸು ಅನ್ನೋದು ಪ್ರತ್ಯಯ. ಪ್ರಯತ್ನ ಮತ್ತು ಇಸು ಸೇರಿ ಪ್ರಯತ್ನಿಸು ಅಂತ ಆಯಿತು. ಧಾತು ಪ್ರತ್ಯಯ ಸೇರಿ ಕ್ರಿಯಾಪದ ರೂಪುಗೊಳ್ತು. ಈಗ ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಈ ಧಾತುಗಳಲ್ಲಿ ಯಾವುದೇ ಕ್ರಿಯೆ ಕಂಡು ಬರೋದಿಲ್ಲ, ಹಾಗೆ ಪ್ರತ್ಯಯನೂ ಇರೋದಿಲ್ಲ, ಆದರೆ ಅರ್ಥ ಇದೆ. ಮಾಡು ಅನ್ನೋದಕ್ಕೆ ಅರ್ಥ ಇದೆ ಅಲ್ವಾ? ಹಾಗಾಗಿ ಇದನ್ನು ನಾವು ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ಕರಿತೀವಿ. ಈ ಕ್ರಿಯಾ ಪ್ರಕೃತಿ ಅಥವಾ ಧಾತುವಿನಲ್ಲಿ 2 ವಿಧಗಳು ಬರ್ತವೆ. ಒಂದು ಸಹಜ ಧಾತು, ಮತ್ತೊಂದು ಸಾಧಿತ ಧಾತು. ಮೊದಲನೇದಾಗಿ ಸಹಜ ಧಾತು. ಇದನ್ನು ಮೂಲ ಧಾತು ಅಥವಾ ನಿಜ ಧಾತು ಅಂತಲೂ ಸಹ ಕರೀತಾರೆ. ಒಂದು ಭಾಷೆಯಲ್ಲಿ ಆರಂಭದಿಂದಲೂ ಇರುವಂತಹ ಧಾತುಗಳನ್ನು ನಾವು ಸಹಜ ಧಾತು ಅಥವಾ ಮೂಲ ಧಾತು ಅಂತ ಕರಿಬೋದು. ಉದಾಹರಣೆಗೆ ಆಗಲೇ ಹೇಳಿದ್ನಲ್ಲ, ಮಾಡು, ಪ್ರಯತ್ನ, ಹಾಡು, ಕಲಿ, ತಿಳಿ, ತೆಗಳು, ಅರಸು, ಓದು, ಸೆಳೆ, ಬರು, ಹುಟ್ಟು, ಅಂಜು, ನೋಡು, ಸುತ್ತು. ಈ ಥರ ಇನ್ನೂ ಅನೇಕ ಉದಾಹರಣೆಗಳನ್ನ ನಾವು ಮೂಲ ಧಾತುಗೆ ಕೊಡ್ಬೋದು. ಈ ಮೂಲ ಧಾತುವಿನಲ್ಲಿ 2 ವಿಧಗಳು ಬರ್ತವೆ. ಒಂದು ಸಕರ್ಮಕ ಧಾತು, ಮತ್ತೊಂದು ಅಕರ್ಮಕ ಧಾತು. ಏನು ಸಕರ್ಮಕ ಧಾತುಗಳು ಅಂತಂದರೆ ಹೆಸರಲ್ಲೇ ಇದೆ ನೋಡಿ. ಸಕರ್ಮ ಅಂದರೆ ಕರ್ಮಪದವನ್ನು ಬಯಸುವಂತಹ, ಕರ್ಮಪದವನ್ನು ಅಪೇಕ್ಷಿಸುವಂತಹ ಧಾತುಗಳನ್ನ ನಾವು ಸಕರ್ಮಕ ಧಾತುಗಳು ಅಂತ ಕರಿತೀವಿ. ಈಗ ನಮಗೆ ಕರ್ತೃ ಕರ್ಮ ಕ್ರಿಯಾಪದದ ಅರ್ಥ ಗೊತ್ತಿದೆ ಅಲ್ವಾ? ಕರ್ತೃ ಅಂತ ಅಂದರೆ ಒಂದು ಕ್ರಿಯೆಯ ಕೆಲಸವನ್ನು ಯಾರು ಮಾಡಿದರೆ ಅನ್ನೋದನ್ನು ತಿಳಿಸುವಂಥ ಪದ ಈ ಕರ್ತೃಪದ. ಫಾರ್ ಎಕ್ಸಾಂಪಲ್, ಒಂದು ಬುಕ್ಕು, ಈ ಒಂದು ಕೃತಿಯ ಕರ್ತೃ ಯಾರು ಅಂತ ಕೇಳ್ತೀವಿ ಅಲ್ವಾ? ಈ ಬುಕ್ನ ಬರೆದಿರೋರು ಯಾರು ಅಂತ ಕೇಳ್ತೀವಿ. ಅಂದರೆ ಆ ಒಂದು ಕೃತಿಯನ್ನು ಬರೆದಿರೋಂತಹ ವ್ಯಕ್ತಿ, ಆ ಕೆಲಸವನ್ನು ಮಾಡಿರೋಂತಹ ವ್ಯಕ್ತಿಯೇ ಈ ಕರ್ತೃ ಅಂತ ಅರ್ಥ. ಕರ್ತೃ ಆಯಿತು. ಕ್ರಿಯಾ ಅಂತ ಅಂದರೆ ಕೆಲಸವನ್ನು ಹೇಳೋಂತಹ ಪದವನ್ನು ಕ್ರಿಯಾಪದ ಅಂತ ಕರಿತೀವಿ. ಅಂದರೆ ಏನು ಕೆಲಸ ನಡೀತಾ ಇದೆ, ಈ ಬುಕ್ ಬರೆದಿರೋರು ಯಾರು, ಈ ಪುಸ್ತಕವನ್ನು ಬರೆದರು ಅನ್ನೋದರಲ್ಲಿ ಬರೆದರು ಅನ್ನೋದು ಕ್ರಿಯಾಪದ ಆಗುತ್ತೆ ಅಲ್ವಾ? ಕ್ರಿಯೆಯನ್ನು ಹೇಳ್ತಾ ಇರೋದು ಬರೆಯೋದು, ಬರೆದಿದ್ದಾರೆ ಅನ್ನೋದು ಕ್ರಿಯಾಪದ. ಇನ್ನು ನೆಕ್ಸ್ಟ್ ಕರ್ಮಪದ. ಕರ್ತೃ ಆಯಿತು, ಕ್ರಿಯಾ ಆಯಿತು, ಕರ್ಮಪದ. ಕರ್ಮಪದ ಅಂತಂದರೆ ಕ್ರಿಯಾಪದದ ಅರ್ಥವನ್ನು ಪೂರ್ಣಗೊಳಿಸುವಂತಹ ಪದಗಳನ್ನ ನಾವು ಕರ್ಮಪದ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಗೀತಾ ಮರವನ್ನು ಕಡಿದಳು. ಈ ಒಂದು ಸೆಂಟೆನ್ಸಲ್ಲಿ ಗೀತಾ ಅನ್ನೋದು ಕರ್ತೃ ಆಗುತ್ತೆ. ಯಾರು ಕೆಲಸವನ್ನು ಮಾಡ್ತಾ ಇದ್ದಾರೆ? ಗೀತಾ ಅನ್ನೋಳು ಕೆಲಸವನ್ನು ಮಾಡ್ತಾ ಇದ್ದಾಳೆ. ಹಾಗಾಗಿ ಕರ್ತೃ ಇಲ್ಲಿ ಗೀತಾ ಆಯಿತು. ಏನು ಕ್ರಿಯೆ ಮಾಡಿದ್ಲು ಅವಳು? ಕಡಿದಳು ಅಲ್ವಾ? ಇಲ್ಲಿ ಕಡಿಯೋದು ಇಲ್ಲಿ ಕೆಲಸ ಅಲ್ವಾ? ಹಾಗಾಗಿ ಕಡಿದಳು ಅನ್ನೋದು ಕ್ರಿಯಾಪದ. ಕರ್ಮ, ಏನನ್ನು ಕಡಿದಳು, ಕ್ರಿಯಾಪದದ ಅರ್ಥವನ್ನು ಏನು ಹೇಳ್ತಾ ಇದೆ ಅಂತ ಅಂದರೆ ಕರ್ಮಪದ. ಆಕೆ ಮರವನ್ನು ಕಡಿದಳು. ಮರವನ್ನು ಅನ್ನೋದು ಇಲ್ಲಿ ಕರ್ಮಪದ. ಈ ಕರ್ಮಪದವನ್ನೇ ಮುಖ್ಯವಾಗಿ ಅಪೇಕ್ಷಿಸುವಂತಹ ಧಾತುವನ್ನು ನಾವು ಸಕರ್ಮಕ ಧಾತುಗಳು ಅಂತ ಕರಿತೀವಿ. ಉದಾಹರಣೆಗೆ ತರು, ಉಣ್ಣು, ಇಕ್ಕು, ದಾಟು, ತಿದ್ದು, ತೆರೆ, ಹೊಡೆ, ಕಡಿ, ಕೂಡು, ಮಾಡು ಇತ್ಯಾದಿ ಇನ್ನೂ ಅನೇಕ ಉದಾಹರಣೆಗಳು ಬರ್ತವೆ. ನೋಡಿ, ಇವಾಗ ತಿಳ್ಕೊಂಡಿರೋಂತಹ ಈ ಧಾತುಗಳಿಗೆ ಒಂದು ಅರ್ಥಪೂರ್ಣತೆ ಬರಬೇಕು ಅಂತಂದರೆ ಅದಕ್ಕೆ ಕರ್ಮಪದ ಬೇಕೇ ಬೇಕು. ಫಾರ್ ಎಕ್ಸಾಂಪಲ್, ಮಾಡು ಅನ್ನೋ ಧಾತುಗೆ ಪ್ರತ್ಯಯ ತಾನೇ ಸೇರಿಸಿ ಮಾಡುತ್ತಾನೆ ಅನ್ನೋ ಕ್ರಿಯಾಪದ ಬಂತು. ಈ ಮಾಡುತ್ತಾನೆಗೆ ಏನಾದರೂ ಅರ್ಥ ಇದೆಯಾ? ಹಾಗೆ ಅರ್ಥ ನಮಗೆ ಗೊತ್ತಾಗ್ತಾ ಇದೆಯಾ?
ಇಲ್ಲ, ನಮ್ಗಳೊಂದು ಪ್ರಶ್ನೆ ಬರ್ತಾ ಇದೆ, ಏನು ಮಾಡ್ತಾನೆ, ಏನು ಮಾಡುತ್ತಾನೆ ಅಂತ ಕೇಳ್ತಾ ಇದ್ದಾರೆ ಅಂತ. ಆದರೆ ಆ ಪ್ರಶ್ನೆ ಎಲ್ಲ ನಿವಾರಣೆ ಆಗಬೇಕು ಅಂತಂದರೆ ಈ ಒಂದು ಧಾತುವಿಗೆ ಕರ್ಮಪದ ಸೇರಿಕೊಂಡ್ರೆ ಮಾತ್ರ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಹೇಗೆ ಅಂತ ಅಂದರೆ, ಮಾಡುತ್ತಾನೆ, ಏನು ಮಾಡ್ತಾನೆ, ಕೆಲಸವನ್ನು ಮಾಡುತ್ತಾನೆ. ಇಲ್ಲಿ ಕೆಲಸವನ್ನು ಅನ್ನೋದು ಕರ್ಮಪದ ಅಲ್ವಾ. ಈ ಕರ್ಮಪದ ಒಂದು ಧಾತುವಿಗೆ ಸೇರಿದ್ರೆ ಅದು ಪೂರ್ಣವಾದಂತಹ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಅರ್ಥಪೂರ್ತಿಯಾಗಿ ಕರ್ಮಪದವನ್ನು ಅಪೇಕ್ಷಿಸುವಂತಹ ಧಾತುಗಳನ್ನ ನಾವು ಸಕರ್ಮಕ ಧಾತುಗಳು ಅಂತ ಕರಿತೀವಿ. ಅರ್ಥ ಆಯಿತು ಅಲ್ವಾ. ಇನ್ನೊಂದು ಉದಾಹರಣೆ ನೋಡಿ, ಹೊಡೆ. ಇದಕ್ಕೆ ಪ್ರತ್ಯಯ ಸೇರಿಸಿ ಒಂದು ಕ್ರಿಯಾಪದ ಹೊಡೆಯುತ್ತಾನೆ ಅಂತ ಆಯಿತು. ಹೊಡೆಯುತ್ತಾನೆ, ಯಾರಿಗೆ ಹೊಡಿತಾನೆ, ಏನಕ್ಕೆ ಹೊಡಿತಾನೆ ಅನ್ನೋ ಪ್ರಶ್ನೆ ಬರುತ್ತೆ. ಹಾಗಾಗಿ ಈ ಹೊಡೆಯುತ್ತಾನೆ ಅನ್ನೋ ಧಾತುವಿಗೆ ನಾವು ಕರ್ಮಪದವನ್ನು ಸೇರಿಸಿದಾಗ ಮಗುವನ್ನು ಹೊಡೆಯುತ್ತಾನೆ, ಇಲ್ಲಿ ಅರ್ಥಪೂರ್ಣವಾಗಿ ಬಂತಲ್ವಾ. ಹೊಡಿತಾ ಇದ್ದಾನೆ, ಯಾರನ್ನ ಹೊಡಿತಾ ಇದ್ದಾನೆ, ಒಂದು ಪುಟ್ಟ ಮಗುವನ್ನು ಹೊಡಿತಾ ಇದ್ದಾನೆ. ಈ ಥರ ಕರ್ಮಪದವನ್ನು ಬಯಸುವಂತಹ ಧಾತುವನ್ನು ನಾವು ಸಕರ್ಮಕ ಧಾತುಗಳು ಅಂತ ಕರಿತೀವಿ. ಇನ್ನೊಂದಿದೆ ಅಕರ್ಮಕ ಧಾತುಗಳು ಅಂತ. ಏನು ಅಕರ್ಮಕ ಧಾತುಗಳು ಅಂದರೆ ಕರ್ಮಪದವನ್ನು ಅಪೇಕ್ಷಿಸದ ಧಾತುಗಳಿಗೆ ಅಕರ್ಮಕ ಧಾತುಗಳು ಅಂತ ಈಸಿಯಾಗಿ ಹೇಳ್ಬೋದು. ಇಲ್ಲೇ ಹೆಸರಲ್ಲೇ ಇದೆಯಲ್ವಾ ಅಕರ್ಮಕ, ಅಂದರೆ ಇದಕ್ಕೆ ಯಾವುದೇ ರೀತಿಯ ಕರ್ಮಪದ ಬೇಡ, ಹಾಗೆ ಅರ್ಥವನ್ನು ಕೊಟ್ಬಿಡುತ್ತೆ. ಕರ್ಮಪದವನ್ನು ಬಯಸದೆ ಅರ್ಥವನ್ನು ಪೂರ್ಣಗೊಳಿಸುವಂತಹ ಧಾತುಗಳನ್ನ ನಾವು ಅಕರ್ಮಕ ಧಾತು ಅಂತ ಕರಿಬೋದು. ಉದಾಹರಣೆಗೆ ಓಡು, ಹಾರು, ಮಲಗು, ಇರು, ಬದುಕು, ಬಾಳು, ಹೋಗು, ನಾಚು, ಇಳಿ, ಇರುಳು ಇತ್ಯಾದಿ. ನೋಡಿ, ಈ ಧಾತುಗಳಿಗೆ ಯಾವುದೇ ರೀತಿಯಾದಂತಹ ಕರ್ಮಪದ ಬೇಡ, ಹಾಗೆ ಅರ್ಥವನ್ನು ಕೊಡುತ್ತೆ. ಬರೀ ಕರ್ತೃ ಮತ್ತು ಕ್ರಿಯಾಪದ ಇದ್ದರೆ ಸಾಕು. ಫಾರ್ ಎಕ್ಸಾಂಪಲ್, ಮಗು ಮಲಗಿತ್ತು. ಇಲ್ಲಿ ಮಗು ಅನ್ನೋದು ಕರ್ತೃ ಆಗುತ್ತೆ, ಮಲಗಿತ್ತು ಅನ್ನೋದು ಕ್ರಿಯಾಪದ ಆಗುತ್ತೆ. ಮಗು ಮಲಗಿತ್ತು. ಇಲ್ಲಿ ಯಾವ್ದಾದ್ರು ಪ್ರಶ್ನೆ ಬರುತ್ತಾ, ಮಗು ಯಾಕೆ ಮಲಗ್ತು, ಏನಕ್ಕೆ ಮಲಗ್ತು, ಈ ಥರ ಇಲ್ಲ. ಮಗು ಮಲಗಿತ್ತು ಅಷ್ಟೇ, ಒಂದು ಅರ್ಥ ಬಂತು. ಇಲ್ಲಿ ಮಲಗಿತ್ತು ಅನ್ನೋದು ಅಕರ್ಮಕ ಧಾತು. ಓಕೆನಾ. ಇನ್ನೊಂದು ಉದಾಹರಣೆ ನೋಡಿ, ಸೀತಾ ನಾಚಿದಳು. ಇಲ್ಲಿ ಸೀತಾ ಅನ್ನೋದು ಕರ್ತೃಪದ, ನಾಚಿದಳು ಅನ್ನೋದು ಕ್ರಿಯಾಪದ. ಈ ವಾಕ್ಯ ನಮಗೆ ಅರ್ಥ ಆಗ್ತಿದೆ ಅಲ್ವಾ. ಸೀತಾ ನಾಚಿದಳು, ಯಾವುದೋ ಒಂದು ಕಾರಣಕ್ಕೆ ಆಕೆ ನಾಚಿಕೆಯನ್ನು ಪಡ್ಕೊತಾ ಇದ್ದಾಳೆ. ಇದು ನಮ್ಗೆ ನೀಟಾಗಿ ಅರ್ಥ ಆಗ್ತಾ ಇದೆ, ಯಾವುದೇ ಪ್ರಶ್ನೆ ಬರ್ತಾ ಇಲ್ಲ. ಯಾಕೆ ನಾಚ್ಕೊಂಡ್ಳು, ಏನಕ್ಕೆ ನಾಚ್ಕೊಬೇಕಾಗಿತ್ತು, ಈ ಥರ ಯಾವುದು ಪ್ರಶ್ನೆ ಬರೋದಿಲ್ಲ. ಯಾಕಂದರೆ ಅವಳು ನಾಚ್ಕೊತಾ ಇದ್ದಾಳೆ ಅಷ್ಟೇನೆ. ನೋಡಿ, ಇಂಥ ಕಡೆ ಕರ್ಮಪದ ಬೇಕೇ ಬೇಕು ಅಂತ ಏನಿಲ್ಲ, ಹಾಗೆಯೇ ಅರ್ಥ ಬಂದ್ಬಿಡುತ್ತೆ. ಮಗು ಮಲಗಿತ್ತು ಅಂತ ಆಗಲೇ ನೋಡಿದ್ವಿ ಅಲ್ವಾ. ಮಗು ಮಲಿಕೊಂತು, ಅದಕ್ಕೆ ನಿದ್ದೆ ಬಂದಿತ್ತು, ಅದಕ್ಕೆ ಮಲಿಕೊಂತು, ಅಥವಾ ಅಮ್ಮ ಮಲಗಿಸಿದ್ಲು, ಏನೋ ಒಂದು ನಾವು ಅರ್ಥ ಮಾಡ್ಕೊತೀವಿ. ಇದಕ್ಕೆ ಕರ್ಮಪದ ಬೇಕು ಅಂತ ಅನಿಸಲ್ಲ. ಇನ್ನು ಇದು ನೆಕ್ಸ್ಟ್ ಉದಾಹರಣೆ, ಸೀತಾ ನಾಚಿದಳು. ಇದರಲ್ಲೂ ಅಷ್ಟೇ, ಅವಳು ಯಾವುದೋ ಕಾರಣಕ್ಕೆ ನಾಚ್ಕೊಂಡಿದ್ದಾಳೆ, ನಮ್ಗೆ ಆ ಕಾರಣ ಬೇಕಾಗಿಲ್ಲ, ಒಟ್ಟಲ್ಲಿ ಅರ್ಥ ಆಗ್ತಿದೆ ಅವಳು ನಾಚ್ಕೊತಾ ಇದ್ದಾಳೆ ಅಂತ ಅಲ್ವಾ. ಇದನ್ನು ನಾವು ಅಕರ್ಮಕ ಧಾತು ಅಂತ ಕರಿತೀವಿ. ಕ್ರಿಯಾಪದವನ್ನು ಬಯಸದೆ ಅರ್ಥಪೂರ್ಣಗೊಳಿಸುವಂತಹ ಧಾತುವನ್ನು ಅಕರ್ಮಕ ಧಾತು ಅಂತ ಕರೀತಾರೆ. ಮತ್ತೆ ಕನ್ಫ್ಯೂಸ್ ಆಗಬೇಡಿ. ಆಗಲೇ ಗೀತಾ ಮರವನ್ನು ಕಡಿದಳು ಅಂತ ಹೇಳಿದ್ರಲ್ಲ, ಅಲ್ಲಿ ಕರ್ಮಪದ ಬಿಟ್ಬಿಟ್ಟು ಗೀತಾ ಕಡಿದಳು ಅಂತ ಹೇಳ್ಬೋದಲ್ವಾ, ಇದು ಅಕರ್ಮಕ ಧಾತುವಿಗೆ ಬರ್ಬೋದಲ್ವಾ ಅಂತ ನಿಮ್ಗೆ ಅನ್ನಿಸ್ಬೋದು. ಗೀತಾ ಕಡಿದಳು ಅಂತಂದರೆ ಅಲ್ಲಿ ನಮಗೆ ಪ್ರಶ್ನೆ ಬರುತ್ತೆ, ಏನನ್ನ ಕಡಿದ್ಲು ಅವಳು ಅಲ್ವಾ. ಅರ್ಥನೇ ಅಲ್ಲಿ ಹೊಮ್ತಾ ಇಲ್ಲ. ಗೀತಾ ಕಡಿದಳು, ಏನು ಅರ್ಥ ಆಗ್ತಿದೆ ನಮಗೆ, ಏನೂ ಅರ್ಥ ಆಗ್ತಾ ಇಲ್ಲ ಅಲ್ವಾ. ಹಾಗಾಗಿ ಅಲ್ಲಿ ಕರ್ಮಪದ ಬೇಕು. ಗೀತಾ ಮರವನ್ನು ಕಡಿದಳು, ಗೀತಾ ಗಿಡವನ್ನು ಕಡಿದಳು, ಈ ಥರ ಏನೋ ಒಂದು ಕರ್ಮಪದ ಬೇಕಲ್ಲಿ. ಆದರೆ ಇಲ್ಲಿ ನೋಡಿ, ಮಗು ಮಲಗಿತ್ತು. ಮಗು ಏನಕ್ಕೆ ಮಲಿಕೊಂತ ಅಂತ ಕೇಳ್ತೀವಾ, ಇಲ್ಲ, ಮಗು ಮಲಿಕೊಂತು ಅಷ್ಟೇ. ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಇದೇ ಧಾತುವಿನ ಎರಡನೇ ವಿಧ ಆಗಿರುವಂತಹ ಸಾಧಿತ ಧಾತುವಿಗೆ ಇವಾಗ ಬರೋಣ. ಇದನ್ನು ನಿಷ್ಪನ್ನ ರೂಪ ಅಥವಾ ಪ್ರತ್ಯಯಾಂತಗಳು ಅಂತಲೂ ಸಹ ಕರೀತಾರೆ. ಯಾಕಂದರೆ ಇಲ್ಲಿ ಪ್ರಾತಿಪದಿಕ ಅಥವಾ ನಾಮ ಪ್ರಕೃತಿಯ ಜೊತೆಗೆ ಹಲವಾರು ರೀತಿಯ ಪ್ರತ್ಯಯಗಳು ಬಂದು ಸೇರಿಕೊಂಡು ಸಾಧಿತ ಧಾತು ಆಗುತ್ತೆ. ಸುಮಾರು ಒಂದು 3-4 ರೀತಿಯಲ್ಲಿ ಸಾಧಿತ ಧಾತುವನ್ನು ಸಿದ್ಧಗೊಳಿಸ್ಬೋದು. ಅದಕ್ಕೋಸ್ಕರನೇ ಆಗಲೇ ಹೇಳಿದ್ದು ಇದನ್ನು ನಿಷ್ಪನ್ನ ರೂಪಗಳು ಅಂತಲೂ ಸಹ ಕರೀತಾರೆ. ಹಾಗಿದ್ರೆ ಯಾವ್ಯಾವ ರೂಪಗಳಲ್ಲಿ ಇದನ್ನು ನೋಡ್ತೀವಿ ಅಂತ ಅಂದರೆ, ಕನ್ನಡದ ನಾಮ ಪ್ರಕೃತಿಗಳ ಮೇಲೆ ಕೆಲವು ಅನುಕರಣ ಶಬ್ದಗಳ ಮೇಲೆ ಇಸು ಎಂಬ ಪ್ರತ್ಯಯ ಸೇರಿದಾಗ ರೂಪುಗೊಳ್ಳುವಂತಹ ಧಾತುವನ್ನು ನಾವು ಪ್ರತ್ಯಯಾಂತ ಧಾತು ಅಥವಾ ಸಾಧಿತ ಧಾತು ಅಂತ ಕರಿತೀವಿ. ಏನು ಹೇಳಿ, ಕನ್ನಡದ ನಾಮ ಪ್ರಕೃತಿಗಳ ಮೇಲೂ ಹಾಗೂ ಕೆಲವು ಅನುಕರಣ ಶಬ್ದಗಳ ಮೇಲೂ ಇಸು ಅನ್ನೋ ಪ್ರತ್ಯಯ ಸೇರಿದಾಗ ರೂಪುಗೊಳ್ಳುವಂತಹ ಧಾತುಗಳನ್ನ ನಾವು ಪ್ರತ್ಯಯಾಂತ ಅಥವಾ ಸಾಧಿತ ಧಾತು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಮೊದಲಿಗೆ ಕನ್ನಡ ನಾಮ ಪ್ರಕೃತಿ ಯಾವ್ಯಾವ್ದು ಬರುತ್ತೆ, ಅಬ್ಬರ, ಕನ್ನಡ, ಪ್ರೀತಿ, ಕಳವಳ, ಘಮ ಘಮ ಇತ್ಯಾದಿ. ಇದೆಲ್ಲ ಕನ್ನಡದ ನಾಮ ಪ್ರಕೃತಿಗಳು. ಇದಕ್ಕೆ ಕನ್ನಡ ಪ್ರತ್ಯಯ ಇಸು ಸೇರಿಸಿದಾಗ ಮೊದಲನೇದಾಗಿ ಅಬ್ಬರ ಹೇಳಿದೆ ಅಲ್ವಾ, ಅಬ್ಬರಿಸು ಆಗುತ್ತೆ. ಸಾಧಿತ ಧಾತು ಅಬ್ಬರಿಸು ಅಂತ ಆಗುತ್ತೆ. ಕನ್ನಡಕ್ಕೆ ಇಸು ಪ್ರತ್ಯಯ ಸೇರಿ ಕನ್ನಡಿಸು ಅಂತ ಆಗುತ್ತೆ. ಪ್ರೀತಿಗೆ ಇಸು ಪ್ರತ್ಯಯ ಸೇರಿ ಪ್ರೀತಿಸು. ಕಳವಳ ಪ್ಲಸ್ ಇಸು ಕಳವಳಿಸು. ಘಮಘಮ ಪ್ಲಸ್ ಇಸು ಘಮಘಮಿಸು. ಈ ಥರ ಅರ್ಥ ಆಗ್ತಿದೆ ಅಲ್ವಾ ನಿಮಗೆ. ಕನ್ನಡ ನಾಮ ಪ್ರಕೃತಿಯ ಜೊತೆಗೆ ಕನ್ನಡ ಪ್ರತ್ಯಯ ಸೇರಿ ಒಂದು ಸಾಧಿತ ಧಾತು ರೂಪುಗೊಳ್ತಾ ಇದೆ. ಅಬ್ಬರ ಪ್ಲಸ್ ಇಸು ಅಬ್ಬರಿಸು. ನಾಮ ಪ್ರಕೃತಿ ಪ್ರತ್ಯಯ ಸಾಧಿತ ಧಾತು.
ನೆಕ್ಸ್ಟ್ ಇನ್ನೊಂದು ಹೇಳಿದ್ದೆ, ಅನುಕರಣ ಶಬ್ದಗಳ ಮೇಲೂ ಇಸು ಎಂಬ ಪ್ರತ್ಯಯ ಸೇರಿದಾಗ. ಎರಡನೇದು ಅಲ್ವಾ. ಅನುಕರಣ ಶಬ್ದಗಳು ಯಾವ್ಯಾವುದು? ಧಗ ಧಗ, ನಳ ನಳ, ಫಳ ಫಳ ಇತ್ಯಾದಿ. ಈ ಅನುಕರಣ ಶಬ್ದಗಳಿಗೆ ಇಸು ಪ್ರತ್ಯಯ ಸೇರಿಕೊಂಡು ಧಗಧಗಿಸು ಅನ್ನೋ ಸಾಧಿತ ಧಾತು ರೂಪುಗೊಳ್ತು. ನೆಕ್ಸ್ಟು ನಳ ನಳ ಅನ್ನೋದಕ್ಕೆ ಇಸು ಪ್ರತ್ಯಯ ಸೇರಿ ನಳನಳಿಸು ಅನ್ನೋ ಸಾಧಿತ ಧಾತು ರೂಪುಗೊಳ್ತು. ಫಳ ಫಳ ಅನ್ನೋ ಅನುಕರಣ ಶಬ್ದಕ್ಕೆ ಇಸು ಪ್ರತ್ಯಯ ಸೇರಿಕೊಂಡು ಫಳಫಳಿಸು ಅನ್ನೋ ಸಾಧಿತ ಧಾತು ರೂಪುಗೊಳ್ತು. ಇನ್ನೊಂದೆರಷ್ಟು ಉದಾಹರಣೆಗಳನ್ನ ನೋಡಿ. ಹಪ ಹಪ ಅನ್ನೋ ಅನುಕರಣ ಶಬ್ದಕ್ಕೆ ಇಸು ಪ್ರತ್ಯಯ ಸೇರಿ ಹಪಹಪಿಸು ಅಂತ ಆಯಿತು. ಏನಿದು? ಸಾಧಿತ ಧಾತು. ನೆಕ್ಸ್ಟ್ ಬಡ ಬಡ ಅನ್ನೋ ಅನುಕರಣ ಶಬ್ದಕ್ಕೆ ಇಸು ಪ್ರತ್ಯಯ ಸೇರಿ ಸಾಧಿತ ಧಾತು ಬಡಬಡಿಸು ಅಂತ ಆಯಿತು ಅಲ್ವಾ. ಇನ್ನು ನೆಕ್ಸ್ಟ್ ಮೂರನೇದು, ಸಂಸ್ಕೃತದ ಕೆಲ ನಾಮ ಪ್ರಕೃತಿಗಳೊಂದಿಗೆ ಇಸು ಪ್ರತ್ಯಯ ಸೇರಿಬಿಟ್ಟು ಸಹ ಸಾಧಿತ ಧಾತು ರೂಪುಗೊಳ್ಳುತ್ತೆ. ಅದು ಯಾವ್ಯಾವುದು ಅಂತ ಅಂದರೆ, ಸಂಸ್ಕೃತ ಪದ ರಕ್ಷಾ, ಇದಕ್ಕೆ ಇಸು ಪ್ರತ್ಯಯ ಸೇರಿ ರಕ್ಷಿಸು ಅಂತ ಆಗುತ್ತೆ. ನೆಕ್ಸ್ಟು ಸಂಸ್ಕೃತ ಪದ ಪ್ರಯತ್ನಕ್ಕೆ ಇಸು ಪ್ರತ್ಯಯ ಸೇರಿ ಪ್ರಯತ್ನಿಸು ಅಂತ ಆಯಿತು. ನೆಕ್ಸ್ಟು ಸಿದ್ಧಿ ಪ್ಲಸ್ ಇಸು ಸಿದ್ಧಿಸು, ಯತ್ನ ಪ್ಲಸ್ ಇಸು ಯತ್ನಿಸು, ಭಾವ ಪ್ಲಸ್ ಇಸು ಭಾವಿಸು, ಕರುಣೆ ಪ್ಲಸ್ ಇಸು ಕರುಣಿಸು, ದುಃಖ ಪ್ಲಸ್ ಇಸು ದುಃಖಿಸು. ಈ ಥರ ಸಂಸ್ಕೃತದ ಕೆಲ ನಾಮ ಪ್ರಕೃತಿಗಳೊಂದಿಗೆ ಈ ಒಂದು ಪ್ರತ್ಯಯ ಸೇರಿಕೊಂಡು ಸಹ ಸಾಧಿತ ಧಾತು ರೂಪುಗೊಳ್ಳುತ್ತೆ. ಇನ್ನೊಂದಷ್ಟು ಉದಾಹರಣೆ ನೋಡಿ. ಸೇವನೆ, ಸೇವನೆ ಪ್ಲಸ್ ಇಸು ಸೇವಿಸು, ಸುಖ ಪ್ಲಸ್ ಇಸು ಸುಖಿಸು, ಸ್ತುತಿ ಪ್ಲಸ್ ಇಸು ಸುಖಿಸು, ಶ್ಲೋಕ ಪ್ಲಸ್ ಇಸು ಶೋಕಿಸು, ಲೇಪನ ಪ್ಲಸ್ ಇಸು ಲೇಪಿಸು, ಜಪ ಪ್ಲಸ್ ಇಸು ಜಪಿಸು, ಕ್ಷಮ ಪ್ಲಸ್ ಇಸು ಕ್ಷಮಿಸು ಇತ್ಯಾದಿ. ಇನ್ನೊಂದು ಕೊನೆಯದಾಗಿ ಪ್ರೇರಣಾರ್ಥಕ ಧಾತು. ಸಹಜ ಧಾತುಗಳ ಮೇಲೆ ಪ್ರೇರಣಾರ್ಥಕದಲ್ಲಿ ಇಸು ಪ್ರತ್ಯಯ ಸೇರಿ ಈ ಸಾಧಿತ ರೂಪಗಳು ರೂಪುಗೊಳ್ತವೆ. ಯಾವುದೆಲ್ಲ ಪ್ರೇರಣಾರ್ಥಕ ಧಾತುಗಳಲ್ಲಿ ಬರ್ತವೆ ಅಂದರೆ, ಮಾಡಿಸು, ಕಲಿಸು, ನಡೆಸು, ಮಲಗಿಸು, ಬರೆಯಿಸು, ಏರಿಸು, ಕರೆಯಿಸು, ಬಿಡಿಸು, ಗುಡಿಸು, ಆರಿಸು ಇತ್ಯಾದಿ. ಈ ಉದಾಹರಣೆಗಳನ್ನ ಇನ್ನೊಂದ್ಸಲ ನೋಡಿ. ಮಾಡಿಸು, ಇಲ್ಲಿ ಮಾಡು ಅನ್ನೋದು ಪ್ರೇರಣಾರ್ಥಕ ಧಾತು, ಇಸು ಅನ್ನೋದು ಪ್ರತ್ಯಯ. ಈ ಪ್ರೇರಣಾರ್ಥಕ ಧಾತು ಪ್ಲಸ್ ಇಸು ಸೇರಿ ಮಾಡಿಸು ಅನ್ನೋ ಸಾಧಿತ ಧಾತು ರೂಪುಗೊಳ್ತು. ಅವನ ಕೈಯಲ್ಲಿ ಮಾಡಿಸು ಅಂತ ಹೇಳ್ತೀವಲ್ಲ, ಪ್ರಚೋದನೆ ಕೊಡ್ತೀವಿ ನೋಡಿ ಇನ್ನೊಬ್ರಿಗೆ ಮಾಡೋದಕ್ಕೆ, ಅದನ್ನು ನಾವಿಲ್ಲಿ ಪ್ರೇರಣೆ ಅಂತ ಹೇಳೋದು. ಇನ್ನೊಂದು ಉದಾಹರಣೆ ನೋಡಿ. ಕಲಿಸು, ಕಲಿ ಪ್ಲಸ್ ಇಸು ಕಲಿಸು, ಬರೆಯಿಸು, ಬರೆ ಪ್ಲಸ್ ಇಸು ಬರೆಯಿಸು, ಏರಿಸು, ಏರು ಪ್ಲಸ್ ಇಸು ಏರಿಸು, ಮಲಗಿಸು, ಮಲಗು ಪ್ಲಸ್ ಇಸು ಮಲಗಿಸು, ನಡೆ ಪ್ಲಸ್ ಇಸು ನಡೆಸು ಇತ್ಯಾದಿ. ಸ್ನೇಹಿತರೆ, ಇಲ್ಲಿವರೆಗೂ ನಾವು ಪ್ರಕೃತಿಯಲ್ಲಿ ಎರಡನೇ ವಿಧ ಆಗಿರುವಂತಹ ಕ್ರಿಯಾ ಪ್ರಕೃತಿ ಅಥವಾ ಧಾತುವಿನ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಂಡಿದ್ದೀವಿ. ಪ್ರಕೃತಿಯ ಈ ಎರಡು ವಿಧಗಳ ಬಗ್ಗೆ ಯಾವುದೇ ರೀತಿ ಪ್ರಶ್ನೆ ಇಲ್ಲ, ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದರೆ ಅದೇ ನಾಮ ಪ್ರಕೃತಿ ಮತ್ತು ಕ್ರಿಯಾ ಪ್ರಕೃತಿಗಳ ಬಗ್ಗೆ ಅರ್ಥ ಆಗಿದ್ರೆ ನಮಗೆ ನಾಮಪದ ಮತ್ತು ಕ್ರಿಯಾಪದ ಅಂದರೆ ಏನು, ಅದರ ವಿಧಗಳು ಯಾವುದು ಅನ್ನೋದು ಈಸಿಯಾಗಿ ಬರಲೇಬೇಕು. ಯಾಕೆ ಹೇಳಿ? ನಾಮಪದದ ಮೂಲ ರೂಪವೇ ನಾಮ ಪ್ರಕೃತಿ. ಇಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ ನಾಮ ಪ್ರಕೃತಿ ಅಂದರೆ ಏನು, ನಾಮ ಪ್ರಕೃತಿಯಲ್ಲಿ ಎಷ್ಟು ವಿಧಗಳು ಬರ್ತವೆ, ಅದೆಲ್ಲ ನಮಗೆ ಗೊತ್ತು ಅಂತ ಅಂದರೆ ಅರ್ಥ ಆಗಿದ್ರೆ ನಾಮಪದ ಅಂದರೆ ಏನು, ಅದರ ವಿಧಗಳು ಯಾವುದು ಅನ್ನೋದು ಸಹ ಗೊತ್ತಾಗುತ್ತೆ. ನಾಮ ಪ್ರಕೃತಿ ಬೇರೆ ಅಲ್ಲ, ನಾಮಪದ ಬೇರೆ ಅಲ್ಲ. ಇನ್ನು ನೆಕ್ಸ್ಟ್ ಕ್ರಿಯಾ ಪ್ರಕೃತಿ ತಿಳ್ಕೊಂಡ್ವಿ ಅಲ್ವಾ. ಕ್ರಿಯಾಪದದ ಮೂಲ ರೂಪವನ್ನು ಕ್ರಿಯಾ ಪ್ರಕೃತಿ ಅಂತ ಕರೀತಾರೆ. ಅಂದರೆ ಧಾತುಗಳಿಗೆ ಕ್ರಿಯಾ ಪ್ರತ್ಯಯ ಸೇರಿ ಕ್ರಿಯಾಪದ ಅಂತ ಅನಿಸ್ಕೊಳ್ಳುತ್ತೆ. ಇಲ್ಲೂ ಅಷ್ಟೇ ಸೇಮ್, ಕ್ರಿಯಾಪದ ಬೇರೆ ಅಲ್ಲ, ಕ್ರಿಯಾ ಪ್ರಕೃತಿ ಬೇರೆ ಅಲ್ಲ, ಎರಡೂ ಒಂದೇ ಅರ್ಥವನ್ನು ಕೊಡುತ್ತೆ. ಹೆಸರಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬೋದು. ನಾಮ ಪ್ರಕೃತಿ ನಾಮಪದ, ಕ್ರಿಯಾ ಪ್ರಕೃತಿ ಕ್ರಿಯಾಪದ ಅಂತ. ಇವುಗಳ ಅರ್ಥಗಳಲ್ಲಿ ಒಂದು ಸ್ವಲ್ಪ ಬದಲಾವಣೆ ಆದರೂ ಇಲ್ಲಿರೋಂತಹ ವಿಧಗಳು ಸೇಮ್, ಎಲ್ಲ ಒಂದೇ ಥರನೇ ಇರ್ತವೆ. ಫಾರ್ ಎಕ್ಸಾಂಪಲ್ ನಾಮಪದಗಳು, ನಾಮ ಅಂತಂದ್ರೇ ಹೆಸರು ಅಂತ ಅರ್ಥ ಅಲ್ವಾ. ಯಾರ ಹೆಸರು? ವ್ಯಕ್ತಿಯ, ಸ್ಥಳದ, ವಸ್ತುವಿನ ಹೆಸರನ್ನು ಸೂಚಿಸುವಂತಹ ಪದಗಳಿಗೆ ನಾಮಪದ ಅಂತ ಕರೀತಾರೆ. ಸಾಮಾನ್ಯವಾಗಿ ನಮ್ಗೆ ಈ ಅರ್ಥ ಗೊತ್ತು. ಆದರೆ ಇದನ್ನು ನಾವು ವ್ಯಾಕರಣಾತ್ಮಕವಾಗಿ ಹೇಳಬೇಕು ಅಂತಂದರೆ ನಾಮ ಪ್ರಕೃತಿ ಅಂತ ಓದಿದ್ವಿ ಅಲ್ವಾ, ಆ ನಾಮ ಪ್ರಕೃತಿಗಳಿಗೆ ನಾನಾ ವಿಭಕ್ತಿ ಪ್ರತ್ಯಯಗಳು ಸೇರಿ ನಾಮಪದಗಳಾಗುತ್ತೆ. ನಾಮ ಪ್ರಕೃತಿ ಅನ್ನೋದು ನಾಮಪದದಲ್ಲಿ ಮೂಲ ರೂಪವಾಗಿ ಕಾಣುತ್ತೆ. ಒಂದು ಕ್ರಿಯೆಯ ಅರ್ಥವನ್ನು ಕೊಡದೇ ಇರೋಂಥದ್ದೇ ನಾಮ ಪ್ರಕೃತಿ. ಅದಕ್ಕೆ ಅರ್ಥ ಬರೋದು ಯಾವಾಗ ಅಂತಂದರೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಅದಕ್ಕೆ ಅರ್ಥ ಬರುತ್ತೆ. ಅರ್ಥ ಬಂತು ಅಂದರೆ ಅದು ನಾಮಪದ ಅಂತ ಅರ್ಥ. ಇವಾಗ ಇನ್ನೊಂದು ಸಲ ರಿಪೀಟ್ ಮಾಡ್ಕೊಳ್ಳಿ. ನಾಮಪದ ಅಂದರೆ ಅರ್ಥ ಗೊತ್ತಾಗಿದೆ ಅಲ್ವಾ. ನಾಮ ಪ್ರಕೃತಿಯಲ್ಲಿ ಯಾವೆಲ್ಲ ವಿಧಗಳು ಬರ್ತವೋ ಸೇಮ್ ಅದೇ ವಿಧಗಳು ಇಲ್ಲಿ ಬರ್ತವೆ. ನಾಮಪದದ ವಿಧಗಳು ಎಷ್ಟು ಅಂದರೆ ಒಟ್ಟು 9 ವಿಧಗಳು ಬರ್ತವೆ. 1 ವಸ್ತುವಾಚಕ, 2 ಗುಣವಾಚಕ, 3 ಸಂಖ್ಯಾವಾಚಕ, 4 ಸಂಖ್ಯೇಯ ವಾಚಕ, 5 ಪರಿಮಾಣವಾಚಕ, 6 ದಿಗ್ವಾಚಕ, 7 ಭಾವವಾಚಕ,
ನಾನಲ್ಲಿ ನಾಮ ಪ್ರಕೃತಿಯ ಸಹಜ ನಾಮ ಪ್ರಕೃತಿಯಲ್ಲಿ ಒಟ್ಟು 7 ವಿಧಗಳು ಬರ್ತವೆ ಅಂತ ಹೇಳಿದೆ. ಅಲ್ಲಿ ಭಾವನಾಮವಾಚಕ ಹೇಳಿರಲಿಲ್ಲ, ಹಾಗೆ ಸಂಖ್ಯೆಯ ವಾಚಕ ಹೇಳಿರಲಿಲ್ಲ. ಯಾಕಂದರೆ ನಾನು ಸಂಖ್ಯಾವಾಚಕ ಅಂತ ಹೇಳಿದ್ದೆ ಅಲ್ವಾ, ಅದರಲ್ಲೇ ಸಂಖ್ಯೆಯ ವಾಚಕನೂ ಸೇರಿಸಿ ಹೇಳಿದ್ದೆ. ಒಂದು ಅದು ಸಂಖ್ಯಾವಾಚಕ, ಒಂದನೆಯ ಅಂತಂದರೆ ಸಂಖ್ಯೆಯ ವಾಚಕ ಅಂತ. ಈ ಎಲ್ಲ ವಿಧಗಳನ್ನ ಒಳಗೊಂಡು ನಾಮಪದದಲ್ಲಿ ಒಟ್ಟು 9 ವಿಧಗಳು ಬರ್ತವೆ. 1 ವಸ್ತುವಾಚಕ, 2 ಗುಣವಾಚಕ, 3 ಸಂಖ್ಯಾವಾಚಕ, 4 ಸಂಖ್ಯೆಯ ವಾಚಕ, 5 ಭಾವನಾಮವಾಚಕ, 6 ಪರಿಮಾಣವಾಚಕ, 7 ಪ್ರಕಾರವಾಚಕ, 8 ದಿಗ್ವಾಚಕ, 9 ಸರ್ವನಾಮಗಳು. ಇದ್ರ ಬಗ್ಗೆ ಈಗಾಗಲೇ ನಾಮ ಪ್ರಕೃತಿಯಲ್ಲಿ ಹೇಳಿದ್ದೀನಲ್ಲ, ಸೇಮ್ ಅದೇ ಥರನೇ ಇದು ಸಹ. ವಸ್ತುವಾಚಕ ಅಂದರೆ ನಾಮವಾಚಕ ಅಂತ ಅರ್ಥ. ಮೂರ್ತ ಮತ್ತು ಅಮೂರ್ತ ರೂಪಗಳಾದ ಸ್ಥಳ, ವಸ್ತುಗಳ ಹೆಸರುಗಳನ್ನ ತಿಳಿಸುವಂಥ ಶಬ್ದವನ್ನು ನಾವು ವಸ್ತುವಾಚಕ ಅಥವಾ ನಾಮವಾಚಕ ಅಂತ ಕರಿತೀವಿ. ಸ್ಥಳಗಳ, ವಸ್ತುಗಳ ಹೆಸರುಗಳನ್ನು ಹೇಳುವಂಥದ್ದು. ಇದರಲ್ಲಿ 3 ವಿಧಗಳು ಬರ್ತವೆ: ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ರೂಢಿಯಿಂದ ಬಂದಿರೋದು ರೂಢನಾಮ. ವ್ಯವಹಾರದಲ್ಲಿ ನಿರ್ದಿಷ್ಟವಾಗಿ ಅವನನ್ನು ಗುರುತಿಸೋದಕ್ಕೋಸ್ಕರ ಇಷ್ಟಾನುಸಾರವಾಗಿ ಇಟ್ಕೊಂಡಿರುವಂಥ ಹೆಸರುಗಳನ್ನ ನಾವು ಅಂಕಿತನಾಮ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಅನ್ವರ್ಥನಾಮ. ಅರ್ಥಕ್ಕನುಗುಣವಾಗಿ ಒಬ್ಬ ವ್ಯಕ್ತಿಯ ಗುಣದೋಷದ ಮೂಲಕ ಅವನನ್ನು ಗುರುತಿಸುವಂತಹ ಹೆಸರನ್ನು ನಾವು ಅನ್ವರ್ಥನಾಮ ಅಂತ ಕರಿತೀವಿ. ಇಲ್ಲಿ 3 ವಿಧಗಳು ವಸ್ತುವಾಚಕಕ್ಕೆ ಸಂಬಂಧಪಟ್ಟಿದ್ದು. ಇನ್ನು 2ನೇದು ಗುಣವಾಚಕ. ವಸ್ತುಗಳ ಗುಣವನ್ನು ಹೇಳುವಂತಹ ಶಬ್ದವನ್ನು ನಾವು ಗುಣವಾಚಕ ಅಂತ ಕರಿತೀವಿ. ಇದನ್ನು ವಿಶೇಷಣ ಅಂತಲೂ ಸಹ ಕರೀತಾರೆ. ಉದಾಹರಣೆಗೆ ಕಪ್ಪು ಮೋಡ, ಬಿಳಿ ಹೆಂಡತಿ ಅಂತ ಹೇಳಿದ್ದೆ, ದಡೂತಿ, ಕೆಂಪು ಕೋಟೆ, ಕರಿ ಬೆಕ್ಕು, ಜಾಣ ಹುಡುಗಿ. ನೆಕ್ಸ್ಟ್ 3ನೇದು ಸಂಖ್ಯಾವಾಚಕ, 4ನೇದು ಸಂಖ್ಯೆಯ ವಾಚಕ. ಸಂಖ್ಯೆಯನ್ನು ಹೇಳುವಂಥ ಶಬ್ದಗಳನ್ನು ನಾವು ಸಂಖ್ಯಾವಾಚಕ ಮತ್ತು ಸಂಖ್ಯೆಯ ವಾಚಕ ಅಂತ ಹೇಳ್ತೀವಿ. ಸಂಖ್ಯಾವಾಚಕಕ್ಕೆ ಉದಾಹರಣೆ 1, 100, 1000, 0, 9, ಕಾಲು, ಮುಕ್ಕಾಲು, ಅರ್ಧ. ಇವನ್ನೆಲ್ಲ ನಾವು ಸಂಖ್ಯಾವಾಚಕದಲ್ಲಿ ನೋಡ್ತೀವಿ. ಇನ್ನು ಸಂಖ್ಯೆಯ ಅಂತಂದರೆ 1ನೆಯ ತರಗತಿ, 2ನೆಯ ಬಹುಮಾನ, ಈ ಥರ ಹೇಳ್ತೀವಲ್ಲ. 2ನೆಯ, 3ನೆಯ, 10ನೆಯ. ಈ ಸಂಖ್ಯೆಯದಲ್ಲೇ ಯಾ ಅಂತ ಇದೆಯಲ್ಲ, ಅದನ್ನು ಈ ಸಂಖ್ಯೆಗೆ ಜೋಡಿಸಿ ಹೇಳಿದ್ರೆ ಮುಗೀತು. ನೆಕ್ಸ್ಟ್ 5ನೇ ವಿಧಾನ ಪರಿಮಾಣ. ಇದು ಪ್ರಮಾಣವನ್ನು ಹೇಳುವಂಥದ್ದು ಅಲ್ವಾ, ಅಳತೆಯನ್ನು ಹೇಳುವಂಥದ್ದು. ವಸ್ತುಗಳ ಅಳತೆಯ ಪ್ರಮಾಣವನ್ನು, ಗಾತ್ರವನ್ನು ಸೂಚಿಸುವಂಥ ಹೆಸರುಗಳನ್ನು ನಾವು ಪರಿಮಾಣವಾಚಕ ಅಂತ ಕರಿತೀವಿ. ಅಷ್ಟು, ಇಷ್ಟು, ಹಲವು, ಕೆಲವು, ಏನಿತ್ತು, ಇನಿತ್ತು, ಇವೆಲ್ಲ ನಾವು ಪರಿಮಾಣವಾಚಕದಲ್ಲಿ ನೋಡ್ತೀವಿ. ಇನ್ನು ನೆಕ್ಸ್ಟ್ 6ನೇದು ಪ್ರಕಾರವಾಚಕ. ಈ ಪ್ರಕಾರ ಅಂತಂದ್ರೇ ಅದು ಯಾವ ಪ್ರಕಾರವಾಗಿದೆ, ವಸ್ತುಗಳ ಸ್ಥಿತಿ ಅಥವಾ ರೀತಿಯನ್ನು ತಿಳಿಸುವಂಥ ಶಬ್ದಗಳನ್ನು ನಾವು ಪ್ರಕಾರವಾಚಕ ಅಂತ ಕರಿತೀವಿ. ಅಂತಹ, ಎಂತಹ, ಹಾಗೆ, ಹೀಗೆ, ಇಂತಪ್ಪ, ಅಂತಪ್ಪ, ಇವೆಲ್ಲ ಅದಕ್ಕೆ ಉದಾಹರಣೆಗಳು. ನೆಕ್ಸ್ಟ್ ದಿಗ್ವಾಚಕಗಳು. ದಿಕ್ಕುಗಳ ಹೆಸರನ್ನು ಸೂಚಿಸುವಂಥ ಶಬ್ದಗಳಿಗೆ ದಿಕ್ವಾಚಕಗಳು ಅಂತ ಕರಿತೀವಿ. ಎಷ್ಟು ದಿಕ್ಕುಗಳಿದಾವೋ ಅಷ್ಟು ದಿಕ್ಕುಗಳನ್ನ ಇಲ್ಲಿ ಉದಾಹರಣೆಯಾಗಿ ಬರೀಬೋದು. ನೆಕ್ಸ್ಟ್ ಸರ್ವನಾಮಗಳು. ನಾಮಪದಗಳಿಗೆ ಬದಲಾಗಿ ಅವುಗಳ ಸ್ಥಾನದಲ್ಲಿ ಬಳಸುವಂತಹ ಪದಗಳನ್ನ ನಾವು ಸರ್ವನಾಮಗಳು ಅಂತ ಕರಿತೀವಿ. ಉದಾಹರಣೆಗೆ ನಾನು, ನೀನು, ಅವನು, ಅದು, ಇದು, ಇವಳು, ಇದೆಲ್ಲ ಸರ್ವನಾಮಕ್ಕೆ ಉದಾಹರಣೆ. ಈ ಸರ್ವನಾಮಗಳು ಮುಖ್ಯವಾಗಿ ಹೆಸರುಗಳನ್ನ ಪದೇ ಪದೇ ಹೇಳೋ ಅವಶ್ಯಕತೆ ಇರೋದಿಲ್ಲ. ಒಂದು ಸಲ ಒಂದು ಹೆಸರನ್ನ ಮೆನ್ಷನ್ ಮಾಡಿದ್ರೆ ನೆಕ್ಸ್ಟು ಅವನು ಈ ಥರ ಮಾಡ್ದ, ಅವನು ಅಲ್ಲಿಗೆ ಹೋದ, ಅವನು ಅವಳ ಜೊತೆ ಮಾತಾಡ್ದ, ಈ ಥರ ಏನೋ ಒಂದು ಸೆಂಟೆನ್ಸ್ ಮತ್ತೆ ಫಾರ್ಮ್ ಆಗ್ತಾ ಇರುತ್ತಲ್ಲ. ಒಂದು ಸಲ ಹೆಸರು ಬಂದು ನಂತರದಲ್ಲಿ ಅದೇ ಹೆಸರು ಬರುವಂಥ ಜಾಗದಲ್ಲಿ ನೀನು, ಅವನು, ಈ ಥರ ಪದಗಳು ಬಂದರೆ ಅದನ್ನು ಸರ್ವನಾಮಗಳು ಅಂತ ಕರಿತೀವಿ. ಈ ಸರ್ವನಾಮದಲ್ಲಿ ಒಟ್ಟು 3 ವಿಧಗಳು ಬರ್ತವೆ. 1 ಪುರುಷವಾಚಕ ಸರ್ವನಾಮ, 2 ಆತ್ಮಾರ್ಥಕ ಸರ್ವನಾಮ, 3 ಪ್ರಶ್ನಾರ್ಥಕ ಸರ್ವನಾಮ. ಇದು ನಾವು ಒಂದು ಚಾರ್ಟ್ ಹಾಕಿ ತೋರಿಸಿದ್ನಲ್ವ, ಅದೇ ಥರನೇ ಓದ್ಕೊಬೇಕು. ಯಾಕಂದರೆ ಇದರಲ್ಲಿ ಏಕವಚನ, ಬಹುವಚನ ಇದೆ, ಹಾಗೆ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕ ಲಿಂಗ ಅಂತ ಇದೆ. ಅದ್ರ ಪ್ರಕಾರವಾಗಿಯೇ ನಾವು ಈ ಪುರುಷವಾಚಕ ಸರ್ವನಾಮಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಪ್ರಥಮ ಪುರುಷ ಏಕವಚನ ಏನಾಗುತ್ತೆ ಅಂತಂದರೆ, ಪ್ರಥಮ ಪುರುಷ ಏಕವಚನ ಅವನು, ಮಧ್ಯಮ ಪುರುಷ ನೀನು, ಉತ್ತಮ ಪುರುಷ ನಾನು. ಇದು ಏಕವಚನದ್ದು. ಇನ್ನು ಬಹುವಚನ ಪ್ರಥಮ ಪುರುಷ ಅವರು, ಮಧ್ಯಮ ಪುರುಷ ನೀವು, ಉತ್ತಮ ಪುರುಷ ನಾವು. ನೆಕ್ಸ್ಟು ಆತ್ಮಾರ್ಥಕ ಸರ್ವನಾಮ. ಹೆಸರಲ್ಲೇ ಇದೆ ನೋಡಿ, ತಮಗೆ ತಾವೇ ಹೇಳ್ಕೊಳ್ಳೋಂಥದ್ದು. ತಾನ್, ತಮ್ಮ, ತಾನು, ಈ ಥರದವನ್ನ ನಾವು ಆತ್ಮಾರ್ಥಕ ಸರ್ವನಾಮ ಅಂತ ಕರಿತೀವಿ. ನೆಕ್ಸ್ಟ್ ಕೊನೆಯದಾಗಿ ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನೆ ಕೇಳೋಂಥದ್ದು ಯಾವುದೆಲ್ಲ ಇದೆಯಲ್ಲ, ಏನು, ಏಕೆ, ಏತಕ್ಕೆ, ಯಾವುದು, ಯಾವ ಕಾರಣಕ್ಕೆ, ಎಲ್ಲಿ, ಯಾರು, ಯಾರಲ್ಲಿ, ಇದೆಲ್ಲ ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರೆಸ್ಕೊಳ್ಳುತ್ತೆ. ಇನ್ನು ನಾಮಪದದಲ್ಲಿ ಕೊನೆ ವಿಧ ಭಾವವಾಚಕ. ಏನು ಭಾವವಾಚಕ ಅಂದರೆ ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವಂತಹ ಶಬ್ದವನ್ನು ನಾವು ಭಾವವಾಚಕ ಅಂತ ಕರಿತೀವಿ. ಉದಾಹರಣೆಗೆ ನೋಟ, ನೋಡುವುದರ ಭಾವ ನೋಟ ಅಂತ ಆಗುತ್ತೆ. ನಮ್ಮ ಭಾವನೆಗಳನ್ನು ಕ್ರಿಯೆಯ ಮೂಲಕ ವ್ಯಕ್ತಪಡಿಸುವಂಥದ್ದೇ ಭಾವವಾಚಕ. ಉದಾಹರಣೆ ಹೇಳಿದೆ ಅಲ್ವಾ, ನೋಡುವುದರ ಭಾವ ನೋಟ, ಮಾಡುವುದರ ಭಾವ ಮಾಟ, ಆಡುವುದರ ಭಾವ ಆಟ. ಈ ನೋಟ, ಮಾಟ, ಆಟ, ಬಿಳುಪು ಇದೆಲ್ಲ ಭಾವವಾಚಕಕ್ಕೆ ಉದಾಹರಣೆ. ಈ ಭಾವವಾಚಕದಲ್ಲಿ ಮತ್ತೆ 2 ವಿಧಗಳು ಬರ್ತವೆ. 1 ಕೃದಂತ ಭಾವನಾಮ, 2 ತದ್ದಿತಾಂತ ಭಾವನಾಮ. ಇದ್ರ ಬಗ್ಗೆ ನಾನು ಕೃದಂತಗಳು ಮತ್ತು ತದ್ದಿತಗಳು ಮಾಡಬೇಕಾದ್ರೆ ಹೇಳ್ತೀನಿ, ಓಕೆನಾ? ನೋಡಿ, ಇವಿಷ್ಟು ನಾಮಪದಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಮುಖ ಅಂಶಗಳು.
ಆದರೆ ಕ್ರಿಯಾಪದ ಕ್ರಿಯಾ ಪ್ರಕೃತಿಯಲ್ಲಿರುವಂತಹ ಅಂಶಕ್ಕಿಂತ ಇನ್ನೂ ಹೆಚ್ಚಿನದಾಗಿ ಒಳಗೊಂಡಿರುತ್ತೆ. ಫಾರ್ ಎಕ್ಸಾಂಪಲ್ ನಾವಿವಾಗ ಧಾತುವಿನಲ್ಲಿ 2 ವಿಧ, ಸಹಜ ಧಾತು, ಇನ್ನೊಂದು ಸಾಧಿತ ಧಾತು ಅಂತ ನೋಡಿದ್ವಿ. ಸಹಜ ಧಾತುವಿನಲ್ಲಿ ಮತ್ತೆ 2 ವಿಧ, ಸಕರ್ಮಕ ಮತ್ತು ಅಕರ್ಮಕ ಧಾತುಗಳು, ಪ್ರೇರಣಾರ್ಥಕ ಧಾತು, ಇದನ್ನೆಲ್ಲ ಅಧ್ಯಯನ ಮಾಡಿದ್ವಿ ಅಲ್ವಾ. ಇವುಗಳ ಜೊತೆಗೆ ನಾವು ಕ್ರಿಯಾಪದ ಅಂತಂದರೆ ಕಾಲದ ದೃಷ್ಟಿಯಿಂದ ಹಾಗೆ ಅರ್ಥದ ದೃಷ್ಟಿಯಿಂದ ಹಲವಾರು ರೂಪಗಳು ಬರ್ತವೆ. ಅವುಗಳ ಜೊತೆಗೆ ಸರಳ ಕ್ರಿಯಾಪದಗಳು ಮತ್ತು ಸಾಪೇಕ್ಷ ರೂಪಗಳು, ಇದನ್ನು ಸಹ ಅಧ್ಯಯನ ಮಾಡಬೇಕಾಗುತ್ತೆ. ಈ ಎಲ್ಲ ಮಾಹಿತಿಯನ್ನು ಮುಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.